ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಇದೇ ತಿಂಗಳು ಏಪ್ರಿಲ್ನಲ್ಲಿ ಕೇರಳದ ಪಾಲಕ್ಕಾಡ್ ಮೂಲದ ಓರ್ವ ಹುಡುಗಿ 14 ವರ್ಷದ ಶ್ರೀನಂದ ಅನ್ನುವಂಥ ಒಂದು ಹುಡುಗಿ ನಾಪತ್ತೆಯಾಗ್ತಾಳೆ. ಕೇರಳದ ಅವರ ಒಂದು ಫ್ಯಾಮಿಲಿ 40 ಜನರನ್ನು ಒಳಗೊಂಡಂಥ ಫ್ಯಾಮಿಲಿ ಹಂಪಿಯ ಕಡೆಗೆ ಒಂದು ಟ್ರಿಪ್ ಮುಗಿಸ್ಕೊಂಡು ಚಿಕ್ಕಮಗಳೂರಿನ ಕಡೆ ಬರ್ತಾರೆ. ಚಂದ್ರದ್ರೋಣ ಪರ್ವತ ಶ್ರೇಣಿಯ ಮಾಣಿಕ್ಯಧಾರ ಪರ್ವತಕ್ಕೆ ಈ ಶ್ರೀನಂದ ಹುಡುಗಿ ಸೇರಿದಂತೆ ಅವರ 40 ಜನ ಫ್ಯಾಮಿಲಿ ಮೆಂಬರ್ಸ್ ಟ್ರೆಕ್ಕಿಂಗ್ಗಾಗಿ ಟ್ರಿಪ್ಗಾಗಿ ಬರ್ತಾರೆ. ಆದರೆ ಸಂಜೆ ಆಗ್ತಾ ಇದ್ದ ಹಾಗೆ ಸಂಜೆ 6 ಗಂಟೆಯ ನಂತರ ಈ ಶ್ರೀನಂದ ಅನ್ನುವಂಥ ಹುಡುಗಿ ನಾಪತ್ತೆಯಾಗ್ತಾಳೆ. ಕತ್ತಲು ಆವರಿಸ್ತಾ ಇದ್ದ ಹಾಗೆ ಶ್ರೀನಂದ ಆ ಫ್ಯಾಮಿಲಿ ಕನೆಕ್ಷನ್ನಿಂದ ದೂರ ಆಗಿ ನಾಪತ್ತೆಯಾಗ್ತಾಳೆ. ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಆ ಕತ್ತಲಲ್ಲಿಯೇ ಹುಡುಕ್ತಾರೆ, ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಎಲ್ಲೆಲ್ಲೂ ನೋಡೋದಕ್ಕೆ ಸಾಧ್ಯ, ನಮ್ಮ ಜೊತೆಗಿದ್ದವಳು ಎಲ್ಲಿ ಹೋದ್ಲು, ಏನಾಯಿತು ಅನ್ನುವಂಥದ್ದನ್ನು ಹುಡುಕ್ತಾರೆ. ಕಡೆಗೆ ಅವರಿಗೆ ಆ ಶ್ರೀನಂದ ಅನ್ನುವಂಥ ಹುಡುಗಿ ಸಿಗೋದಿಲ್ಲ. ಅದಾದ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ಕೊಡ್ತಾರೆ. ಪೊಲೀಸರು ಎಲ್ಲ ರೀತಿಯಲ್ಲೂ ಕೂಡ ಈಗಿನ ಎಲ್ಲ ಸುವ್ಯವಸ್ಥೆಯನ್ನು ಇಟ್ಕೊಂಡು, ಅಂದರೆ ಅದು ಡ್ರೋನ್ ಶಾಟ್ಸ್ನಲ್ಲಿರಬಹುದು, ಪೊಲೀಸರನ್ನು ಯೋಜನೆ ಮಾಡಿ ಹೋಗೋಕ್ಕಾಗದೇ ಇರುವಂಥ ಕಡೆ ರೋಪ್ಗಳನ್ನೆಲ್ಲ ಹಾಕ್ಕೊಂಡು ಸಂಪೂರ್ಣವಾಗಿ ತನಿಖೆಗೆ ಇಳುತ್ತಾರೆ ಪೊಲೀಸರು. ಎಲ್ಲ ಆಧುನಿಕ ವ್ಯವಸ್ಥೆಯನ್ನು ಬಳಸಿಕೊಂಡು, ಉಪಕರಣಗಳನ್ನು ಬಳಸಿಕೊಂಡು ಶ್ರೀನಂದ ಹುಡುಗಿಯನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗ್ತಾರೆ, ಅಗ್ನಿಶಾಮಕ ದಳದವರು ಮುಂದಾಗ್ತಾರೆ. 4 ದಿನಗಳ ನಂತರ ಶ್ರೀನಂದ ಹುಡುಗಿಯ ದೇಹ ಪತ್ತೆಯಾಗತ್ತೆ, ಮೃತದೇಹ ಪತ್ತೆಯಾಗುತ್ತೆ. ಅದು ಬರೋಬ್ಬರಿ 1500 ಅಡಿಗಳ ಆಳದಲ್ಲಿ, ಆ ಒಂದು ಮಾಣಿಕ್ಯಧಾರ ಪರ್ವತ ಏನಿದೆ 1500 ಅಡಿಗಳ ಆಳದಲ್ಲಿ ಕೆಳಗಡೆ ಶ್ರೀನಂದ ಅನ್ನುವಂಥ ಈ ಒಂದು ಹುಡುಗಿಯ 14 ವರ್ಷದ ಹುಡುಗಿಯ ಮೃತದೇಹ ಪತ್ತೆಯಾಗುತ್ತೆ. ಇದರ ಸುತ್ತಮುತ್ತ ಬೇಕಾದಷ್ಟು ಚರ್ಚೆಗಳು ಹುಟ್ಟುಕೊಳ್ತು. ಇದು ಆಕಸ್ಮಿಕವೋ ಅಥವಾ ಆತ್ಮಹತ್ಯೆಯೋ, ಬೇಕಾದಷ್ಟು ಪ್ರಶ್ನೆಗಳು ಬರ್ತಾ ಇರುವಂಥದ್ದು ಈಗಿನ ಅಪ್ಡೇಟ್ನಲ್ಲಿ. ಯಾಕೆ ಅಂತ ಹೇಳಿದ್ರೆ, ಆ ಶ್ರೀನಂದ ಅನ್ನುವಂಥ ಹುಡುಗಿ ತಡೆಗೋಡೆಯ ಬೇಲಿಯನ್ನು ದಾಟಿ ಏನಕ್ಕೆ ಹೋದ್ಲು, ಯಾಕಾಗಿ ಹೋದ್ಲು, ಹೇಗೆ ಹೋಗೋಕ್ಕೆ ಸಾಧ್ಯ ಆಯಿತು, ಇದೆಲ್ಲವೂ ಕೂಡ ಪ್ರಶ್ನೆ ಬರ್ತಾ ಇದೆ. ಹಾಗಾದರೆ ಇದು ಆತ್ಮಹತ್ಯೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ, ಅಥವಾ ತಡೆಗೋಡೆ ಬೇಲಿಯನ್ನು ದಾಟಿ ಆಕಸ್ಮಿಕವಾಗಿ ಬಿದ್ದಳ, ಕತ್ತಲಿನಲ್ಲಿ ಕಾಣದೆ, ಇದು ಕೂಡ ಪ್ರಶ್ನೆ ಬರ್ತಾ ಇದೆ. ಮೋರೋವರ್ 1500 ಅಡಿಗಳ ಆಳದಲ್ಲಿ ಆ ಶ್ರೀನಂದ ಅನ್ನುವಂಥ ಹುಡುಗಿಯ ಮೃತದೇಹ ಏನು ಪತ್ತೆಯಾಗಿತ್ತು, ಸರಿಯಾಗಿ ಆ ಒಂದು ಪರ್ವತ ಶ್ರೇಣಿಯ ಕಡೆ ಕೆಳಗಡೆ ಬಿದ್ದಿದ್ಲಲ್ಲ ಅವಳು ಶ್ರೀನಂದ, ಅಲ್ಲಿ ಕಾಣಬೇಕಾಗಿತ್ತು. ಆದರೆ ಆಚೆ ಈಚೆ ಆಗಿತ್ತು ಮೃತದೇಹ ಪತ್ತೆ. ಒಂದಷ್ಟು ಅಡಿಗಳ ಆಚೆ ಈಚೆಯಲ್ಲಿ ಅಂತರದಲ್ಲಿ ಶ್ರೀನಂದ ಅನ್ನುವಂಥ ಹುಡುಗಿಯ ಮೃತದೇಹ ಪತ್ತೆಯಾಗಿತ್ತು. ಇದರ ಆಚೆ ಈಚೆ ಬೇಕಾದಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಥರ ಟ್ರೆಕ್ಕಿಂಗಿಗೆ ಬರೋದು, ಏನೋ ನಾಪತ್ತೆಯಾಗಿಬಿಡೋದು, ಒಂದಷ್ಟು ದಿನಗಳ ನಂತರ ಮೃತದೇಹವಾಗಿ ಪತ್ತೆಯಾಗೋದು, ಇದು ಹೊಸದೇನಲ್ಲ. ಈ ಥರದ ಪ್ರಕರಣಗಳು ಹೊಸದೇನಲ್ಲ, ಅಥವಾ ಮೊದಲನೇದು ಏನಲ್ಲ ಕರ್ನಾಟಕದಲ್ಲಿ. ಇವರು ಕೇರಳ ಮೂಲದವರು ಅಂತ ನಾನು ಹೇಳ್ತಾ ಇಲ್ಲ, ಕರ್ನಾಟಕದವರು ಬೇಕಾದಷ್ಟು ಕೊಡಗುಲು ಕೂಡ ಈ ಥರದೊಂದು ಘಟನೆ ಆಗಿದೆ. ಇದೀಗ ಈ ಚಿಕ್ಕಮಗಳೂರಿನ ಮಾಣಿಕ್ಯಧಾರ ಪರ್ವತದಲ್ಲಿ ಈ ಥರದೊಂದು ನಾಪತ್ತೆ, ಆಮೇಲೆ ಮೃತದೇಹವಾಗಿ ಪತ್ತೆಯಾಗಿದ್ದು. ಇದಕ್ಕೆ ಕಾರಣ ಬೇಕಾದಷ್ಟಿದೆ, ತನಿಖೆಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಬಟ್ ನಿಜವಾಗಿಯೂ ಆಕೆಯ ಮನಸ್ಥಿತಿ ಸರಿಯಾಗಿತ್ತ? ಇನ್ನು 10ನೇ ತರಗತಿ ಓದ್ತಾ ಇದ್ದಂಥ 14 ವರ್ಷದ ಹುಡುಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದೇನಿತ್ತು, ಅಥವಾ ಇನ್ಯಾರೋ ಈ ಪ್ರಯತ್ನವನ್ನು ಮಾಡಿ ಆಕೆಯನ್ನು ಸಾಯಿಸಿದಾರ, ಆಕಸ್ಮಿಕವಾಗಿ ಆಯಿತಾ? ಇದೆಲ್ಲವೂ ಕೂಡ ಬೇಕಾದಷ್ಟು ಚರ್ಚೆಗಳಾಗ್ತಾ ಇದೆ. ಬಟ್ ಇದೆಲ್ಲದಕ್ಕೂ ಕೂಡ ನಾವು ಕಾದು ನೋಡಬೇಕು. ತನಿಖೆಯ ಸಂಪೂರ್ಣ ವರದಿ ಬಂದಂಥ ನಂತರದಲ್ಲೇ ಏನಾಗಿತ್ತು ಅನ್ನುವಂಥ ಮಾಹಿತಿ ನಮಗೆ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.